ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ. ಹಾಗೆ ಸಂಡೇ ಆಗಿರೋದ್ರಿಂದ ಮನೆಯಲ್ಲಿದ್ದೀನಿ. ಇವತ್ತು ಸ್ವಲ್ಪ ಬೇರೆ ಕೆಲಸಗಳಿದೆ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ತೆಂಗಿನಕಾಯಿಯ ಒಂದು ಲಾಡು ಕೂಡ ಮಾಡ್ತಾಯಿದ್ದೀನಿ. ಯಾಕಂದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಬಂದಿದ್ದೆ, ಅದಕ್ಕೋಸ್ಕರ ಅದನ್ನು ಸಹ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡೋಣ. ಸಂಡೇ, ಇವತ್ತು ಉಪವಾಸ. ಹಾಗೆ ರಂಜಾನ್ ಹಬ್ಬದ ದಿನ ಬರ್ತಾ ಇದೆ. ಇವಾಗ ಶಾಪಿಂಗ್ ಕೂಡ ಮಾಡಬೇಕಾಗಿದೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಶಾಪಿಂಗಲ್ಲಿ ಏನೇನು ನಾನು ತೊಗೊಂಡಿದ್ದೀನಿ ಅಂತ ಬರುತ್ತೆ. ಇಲ್ಲಿ ನಾನು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಕಲ್ಲು ಸಕ್ಕರೆ ಅಂದರೆ ಇದರಲ್ಲಿ ದಾರ ಬರುತ್ತೆ, ದಾರ ಇರುವಂಥ ಕಲ್ಲು ಸಕ್ಕರೆ ಇದು. ಇದನ್ನು ದಾರವನ್ನೆಲ್ಲ ರಿಮೂವ್ ಮಾಡಿಕೊಂಡು ನಾನು ಇವಾಗ ಇದನ್ನು ಪೌಡರನ್ನು ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸಹ ನಾನು ಪೇಸ್ಟನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಕ್ಕರೆ ಬದಲಾಗಿ ಇದನ್ನು ಕಾಫಿ, ಟೀ, ಏನೇ ಪದಾರ್ಥ, ಸಿಹಿ ಪದಾರ್ಥ ಮಾಡಿದ್ರೂ ಇದನ್ನು ಉಪಯೋಗಿಸ್ಬೋದು, ಹೆಲ್ದಿಯಾಗಿರುತ್ತೆ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಇದೆ ಅಲ್ಲ ಇವತ್ತು. ನನ್ನ ಹಸ್ಬೆಂಡ್ ಅಂಗಡಿಯಲ್ಲಿರ್ತಾರೆ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಉಪವಾಸದ ದಿನಗಳು ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ತೆಂಗಿನಕಾಯಿಗಳು. ಹಾಗೆ ಜಾಸ್ತಿ ತೆಂಗಿನಕಾಯಿ ತಂದಿದ್ದೆ, ಅದಕ್ಕೋಸ್ಕರ ಇದನ್ನು ಇವಾಗ ಲಾಡು ಮಾಡೋಣ ಅಂತ ಈ ತೆಂಗಿನಕಾಯಿಗಳನ್ನೆಲ್ಲ ತೆಗೆದಿದ್ದೀನಿ. ನೋಡಿ, ಒಡ್ಕೊಂಡಿದ್ದೀನಿ. ಇಲ್ಲಿ ನೀರು ಸಹ ತೆಗೆದು ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ನಾನಿಲ್ಲಿ ಲಾಡುನ ರೆಡಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಕ್ಕರೆ, ಕೊಬ್ಬರಿ ಹಾಗೆ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ಅಷ್ಟನ್ನೇ ಹಾಕಿ ಇಲ್ಲಿ ನಾನು ಇದನ್ನು ಇವಾಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲಿಟ್ಟು ಇವಾಗ ಉಂಡೆ ಕಟ್ಟೋ ಬರೋ ಹದಕ್ಕೆ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ ಉಂಡೆನ ಕಟ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಈ ಉಂಡೆಗಳನ್ನೆಲ್ಲ ಕಟ್ಟಬೇಕು. ಅದಾದಮೇಲೆ ತಣ್ಣಗಾದಮೇಲೆ ಬರೋದಿಲ್ಲ ಉಂಡೆ ಕಟ್ಟೋಕ್ಕೋಸ್ಕರ. ಅದಕ್ಕೋಸ್ಕರ ಇಲ್ಲಿ ಬೇಗನೆ ನಾನು ಕಟ್ತಾಯಿದ್ದೀನಿ. ಒಂದು ಬೌಲ್ಗೆ ಹಾಕಿ ಅದನ್ನು ಶೇಪ್ ಕೊಡ್ತಾಯಿದ್ದೀನಿ, ರೌಂಡಿಗೆ ಬರುತ್ತಂತ. ಇಲ್ಲಾಂದರೆ ಶೇಪ್ ರೌಂಡ್ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಎಲ್ಲ ಉಂಡೆ ಲಾಡುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದಿಷ್ಟಾಗಿದೆ ಲಾಡುಗಳು. ಇದಾದಮೇಲೆ ಒಂದು ಇದಕ್ಕೆ ಕಂಟೈನರ್ಗೆ ಹಾಕಿ ನಾನು ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹಾಗೆ ಇಲ್ಲಿ ನನ್ನ ಮಗ ಏನೋ ಮಾಡ್ಕೊಳ್ತಾ ಇದ್ದಾನೆ ಕಿಚನಿಗೆ ಬಂದು. ಸೊ ಅದನ್ನೇ ನೋಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದಾನೆ ಅಂತ. ಮೊಸರು ತಗೊಳ್ತಾ ಇದ್ದಾನೆ ತಿನ್ನೋದಕ್ಕೋಸ್ಕರ. ಅದೇ ನಾನು ಪುಡಿ ಕಲ್ಲು ಸಕ್ಕರೆ ಮಾಡಿ ಇಟ್ಟಿದ್ದೆ, ಅದನ್ನೇ ಹಾಕ್ತಾಯಿದ್ದೇನೆ. ಸೊ ಸಕ್ಕರೆ ಬದಲಾಗಿ ನೀವು ಈ ಕಲ್ಲು ಸಕ್ಕರೆನ ಪುಡಿ ಮಾಡಿಟ್ಟು ಅದನ್ನು ಯೂಸ್ ಮಾಡಿದ್ರೆ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗೆ ನಾನಿವಾಗ ಸಕ್ಕರೆ ಬದಲಾಗಿ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿವಾಗ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಇದು ಬಂದು ಸಂಜೆಗೆ ಉಪವಾಸ ತೆರೆಯೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಶಾವಿಗೆನ ಹಾಕಿಬಿಟ್ಟು ತುಪ್ಪವನ್ನು ಹಾಕಿ ಹುರಿತಾ ಇದ್ದೀನಿ. ಅದರೊಟ್ಟಿಗೆ ಗೋಡಂಬಿನೂ ಸಹ ಹಾಕಿಬಿಟ್ಟಿದ್ದೀನಿ. ಬೇಗ ಮಾಡ್ತಾಯಿದ್ದೀನಿ. ಶಾಪಿಗೆ ಇವತ್ತು ಹೋಗಿಲ್ಲ ಅಲ್ಲ, ಮನೆಯಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಇವಾಗ ಲೇಟಾಗಿದೆ ಸ್ವಲ್ಪ, ಅದಕ್ಕೋಸ್ಕರ ಬೇಗನೆ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಲು ನಾನು ಕಾಯೋಕ್ಕೋಸ್ಕರ ಪಕ್ಕದಲ್ಲಿಟ್ಟಿದ್ದೆ, ಅದನ್ನೇ ಸಹ ಇಲ್ಲಿ ಹಾಕಿದ್ದೀನಿ. ಹಾಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರನ್ನು ತೊಗೊಂಡು ಮಿಕ್ಸ್ ಮಾಡಿ ಇವಾಗ ಈ ಶಾವಿಗೆಗೆ ಸೇರಿಸ್ತಾ ಇದ್ದೀನಿ. ಇದರಿಂದ ಒಳ್ಳೆ ರುಚಿ ಕೂಡ ಬರುತ್ತೆ, ಹಾಗೆ ಗಟ್ಟಿ ಕೂಡ ಆಗುತ್ತೆ, ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲೇನು ಕಲ್ಲು ಸಕ್ಕರೆ ಪುಡಿಯನ್ನು ಮಾಡಿದ್ದೆ, ಅದನ್ನು ಒಂದು 4 ಚಮಚದಷ್ಟು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ಇವಾಗ ನೋಡಿ, ಇವಾಗ ಕಸ್ಟರ್ಡ್ ಪೌಡರ್ ಇದು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ಶಾವಿಗೆ ಪಾಯಸ. ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಕುದಿಸ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಇದಾಗ್ತಾ ಇದೆ. ಈ ಕಡೆ ಕೂಡ ನಾನು ನೋಡಿ, ಇದು ಕುದೀತಾ ಇದೆ, ಇವಾಗ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೀನಿ.
ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಇಲ್ಲಿ ಖಾರದ ಪುಡಿ ಹಾಗೆ ಅರಿಶಿಣದ ಪುಡಿ, ಇಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ. ನಾನಿಲ್ಲಿ ಮಾಡ್ತಾಯಿದ್ದೀನಿ ಚಿಕನ್ನಿನ ಪ್ಯಾಟೀಸ್ಗಳು ಹಾಗೆ ಸಮೋಸಗಳು ಎರಡನ್ನೂ ಸಹ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಇದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಿಕನನ್ನು ಬಾಯ್ಲ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಪೀಸಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಮೊದಲು ಬಾಯ್ಲ್ ಮಾಡ್ಕೊಂಡಾದಮೇಲೆ ಅದರೊಟ್ಟಿಗೆ ನಾನು ಇಲ್ಲಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಈ ಬಟಾಣಿ ಕೂಡ ನಾನು ಬಾಯ್ಲ್ ಮಾಡಿ ಹಾಕ್ತಾಯಿದ್ದೀನಿ. ಎರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದಿವಾಗ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಿವಾಗ ರೆಡಿಯಾಗಿದೆ. ಇದಾದಮೇಲೆ ನಾನು ರೆಡಿಮೇಡ್ ಪ್ಯಾಟೀಸ್ಗಳನ್ನ ತೊಗೊಂಬಂದಿದ್ದೆ. ರೆಡಿಮೇಡ್ ಅದು ಶೀಟ್ಗಳು ಬರುತ್ತಲ್ಲ ಸಮೋಸ ಮಾಡುವಂಥದ್ದು, ಅದನ್ನು ತಂದಿದ್ದೆ. ಸ್ವಲ್ಪ ಮೇಯೋನೀಸ್ನ ಇಲ್ಲಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ರುಚಿ ಬರುತ್ತೆ. ಹಾಗೆ ಇದರೊಟ್ಟಿಗೆ ಸ್ವಲ್ಪ ಚೀಸ್ ಕೂಡ ಹಾಕ್ತಾಯಿದ್ದೀನಿ ನಾನು. ಹಾಗೆ ಚೀಸ್ ಸ್ಲೈಸ್ಗಳಿದೆ, ಅದನ್ನು ಇಟ್ಟು ಇವಾಗ ಸಮೋಸ ಪ್ಯಾಟೀಸ್ಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಇದು ಮಿಕ್ಸ್ಚರ್ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮೈದಾವನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಇದು ರೆಡಿಮೇಡ್ ಸಿಗುತ್ತೆ ಶೀಟ್ಗಳು, ಪನ್ಸಾರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಅದನ್ನೇ ತಂದು ಮಾಡ್ತಾಯಿದ್ದೀನಿ. ಇಲ್ಲಿ ಈ ಚಿಕನನ್ನು ಏನು ಮಿಶ್ರಣ ಮಾಡಿದ್ದೆ ಅದನ್ನು ಇಲ್ಲಿ ಇಡ್ತಾಯಿದ್ದೀನಿ. ಮಧ್ಯಕ್ಕೆ ಇಟ್ಬಿಟ್ಟು ಇದನ್ನು ಈ ಮೈದಾದಿಂದ ಏನು ನಾನು ಇದು ಮಾಡಿದ್ದೀನಿ ಇಲ್ಲಿ ಚೀಸ್ ಸ್ಲೈಸ್ಗಳನ್ನ ಇಡ್ತಾಯಿದ್ದೀನಿ. ಚೀಸ್ ಸ್ಲೈಸ್ಗಳನ್ನ ಇಟ್ಟು ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸ್ವಲ್ಪನೇ ಇದನ್ನು ಹಚ್ತಾ ಇದ್ದೀನಿ. ಹಚ್ಚಿಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ನೋಡಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಆಪೋಸಿಟ್ ಡೈರೆಕ್ಷನ್ಗಳಲ್ಲಿ ನೀವು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಂತರ ಇದು ಲಾಸ್ಟ್ ಒನ್ ನೋಡಿ. ಈ ಥರ ಆದರೂ ಮಾಡ್ಕೋಬೋದು, ನೀವಿಲ್ಲಾಂದರೆ ಸಮೋಸ ಸಹ ಮಾಡ್ಕೋಬೋದು ಇದರಲ್ಲಿ. ಅದು ಕೂಡ ತುಂಬ ಈಸಿಯಾಗಿರುತ್ತೆ ಸಮೋಸ ಕೂಡ ಮಾಡೋದಕ್ಕೋಸ್ಕರ. ಇದಿವಾಗ ರೆಡಿಯಾಗಿದೆ. ಅದೇ ರೀತಿಯಾಗಿ ನಾನು ಇವಾಗ ಎಲ್ಲವನ್ನು ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದನ್ನು ಇಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಫಿಲ್ಲಿಂಗನ್ನು ಇಟ್ಟು ಇಲ್ಲಿ ಚೀಸ್ನ ಇಡ್ತಾಯಿದ್ದೀನಿ. ಮೇಲೆ ಚೀಸ್ ಇಟ್ಟು ಇವಾಗ ಇದಕ್ಕೆಲ್ಲ ಮೈದಾ ಸರಿ ಏನು ಮಾಡ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಚ್ಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ. ಇದನ್ನು ನೀವು ಶಾಲೋ ಫ್ರೈ ಬೇಕಾದರೂ ಮಾಡ್ಕೋಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು, ಎರಡೂ ಸಹ ಮಾಡ್ಬೋದು. ಸ್ವಲ್ಪನೇ ಕಡಾಯಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಸಹ ಮಾಡ್ಬೋದು. ಇಲ್ಲಿವಾಗ ಫೋಲ್ಡ್ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡ್ತಾಯಿದ್ದೀನಿ. ಇದಿವಾಗ ಫ್ರೈನ ಮಾಡ್ತಾಯಿದ್ದೀನಿ ನಾನು. ಒಂದು ಕಡಾಯಿಗೆ ಆಯಿಲನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಎರಡೂ ಬದಿ ಸಹ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಳಗಡೆ ಬಂದಿದೆ ಅಂತ. ಇದಿವಾಗ ಸರ್ವ್ ಮಾಡಿದ್ದೀನಿ ನಾನು. ಹಾಗೆ ಇಲ್ಲಿ ಮತ್ತೆ ನಾನು ಸ್ವಲ್ಪ ಫ್ರೈ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ತೆಗಿತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸಂಜೆ ಉಪವಾಸ ತೆಗಿಯೋಕ್ಕೆ ಇವಾಗ ರೆಡಿ ಮಾಡಿದ್ದೀನಿ ನೋಡಿ ಎಲ್ಲ. ಇಲ್ಲಿ ಕಡಲೆಕಾಳು ಹಾಗೆ ಪಾಯಸ ಮಾಡಿದ್ದೆಲ್ಲ, ಅದು ರೂಹ್ ಅಫ್ಜಾ, ವಾಟರ್ ಮಿಲನ್ ಹಾಗೆ ಸಮೋಸಗಳೇನು ಮಾಡಿದ್ದೆ ನೋಡಿ, ಅದೇ ರೀತಿಯಾಗಿ ನಾನು ಸಮೋಸಗಳನ್ನು ಸಹ ಸ್ವಲ್ಪ ಮಾಡಿದ್ದೀನಿ. ನನ್ನ ಬ್ಲಾಗ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ದಿನ ಹೊಸ ಬ್ಲಾಗೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.